ರಾಜ್ಯದ ವಿಶ್ವವಿದ್ಯಾಲಯಗಳ ಕುಲಪತಿಗಳ ನೇಮಕಾತಿಯಲ್ಲಿ ಮತ್ತು ಶಿಕ್ಷಕೇತರ ನೇಮಕಾತಿ ಪಾರದರ್ಶಕತೆ ಮಾನದಂಡದಂತೆ ನೇಮಕ ಮಾಡಿ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸುವುದು ಅತಿ ಅವಶ್ಯವಾಗಿದೆ ಅಂತ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಡಾಕ್ಟರ್ ಲಕ್ಷ್ಮಣ ದಸ್ತಿ ಹಾಗೂ ಬಸವರಾಜ ದೇಶಮುಖ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಸ್ತುತ ರಾಜ್ಯದ 5 ವಿಶ್ವವಿದ್ಯಾಲಯಗಳ ಕುಲಪತಿಗಳ ನೇಮಕಾತಿಗಳಲ್ಲಿ ಕಲ್ಯಾಣ ಕರ್ನಾಟಕದ 2 ವಿಶ್ವವಿದ್ಯಾಲಯಗಳು ಸಹ ಒಳಗೊಂಡಿರುತ್ತವೆ. ಕುಲಪತಿಗಳ ನೇಮಕಾತಿ ಅರ್ಹತೆಯ ನೆಲೆಗಟ್ಟಿನ ಮೇಲೆ ಸಾಮಾಜಿಕ ನ್ಯಾಯವನ್ನು ಪರಿಗಣಿಸಿ ಸಮರ್ಥ ಅಭ್ಯರ್ಥಿಗಳಿಗೆ ವಿಶ್ವವಿದ್ಯಾಲಯದ ಕುಲಪತಿ ಸ್ಥಾನಕ್ಕೆ ನೇಮಕ ಮಾಡುವುದು ಅತಿ ಅವಶ್ಯವಾಗಿದೆ ಅಂತ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಡಾಕ್ಟರ್ ಲಕ್ಷ್ಮಣ ದಸ್ತಿ ಹಾಗೂ ಬಸವರಾಜ ದೇಶಮುಖ್ ಒತ್ತಾಯಿಸಿದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯವು ಸಕಾಲಕ್ಕೆ ತಕ್ಕಂತೆ ವಿಶ್ವವಿದ್ಯಾಲಯದ ಶಿಕ್ಷಕೇತರ ನೇಮಕಾತಿಗಳು ನ್ಯಾಯಸಮ್ಮತವಾಗಿ ನಡೆಯದ ಕಾರಣ ಮತ್ತು ಇನ್ನಿತರ ಕಾರಣಗಳಿಂದ ಗುಲ್ಬರ್ಗಾ ವಿಶ್ವವಿದ್ಯಾಲಯ ತನ್ನ ಘನತೆ ಮತ್ತು ಅಸ್ತಿತ್ವ ಉಳಿಸಿಕೊಳ್ಳುವಲ್ಲಿ ಹಿಂದೆ ಬಿದ್ದಿದೆ. ಇದನ್ನು ಗಮನದಲ್ಲಿಟ್ಟುಕೊಂಡೇ ರಾಷ್ಟ್ರದ ಹಿರಿಯ ನಾಯಕರು ಮತ್ತು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ಖಾಲಿ ಇರುವಂತಹ ಹುದ್ದೆಗಳು ಕಾಲಮಿತಿಯಲ್ಲಿ ಭರ್ತಿ ಮಾಡಿಕೊಳ್ಳುವ ಬಗ್ಗೆ ಜಯದೇವ್ ಆಸ್ಪತ್ರೆಯ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭದಲ್ಲಿ ಕಳಕಳಿಯಿಂದ ಉಲ್ಲೇಖಿಸಿರುವುದು ಸಮಿತಿ ಸ್ಮರಿಸುತ್ತದೆ. ಸರ್ಕಾರ ಮತ್ತು ರಾಜ್ಯಪಾಲರಲ್ಲಿ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ವಿಶೇಷವಾಗಿ ವಿನಂತಿಸುವುದೇನೆಂದರೆ, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಮತ್ತು ರಾಯಚೂರು ವಿಶ್ವವಿದ್ಯಾಲಯ ಹಾಗೂ ಇತರೆ ವಿಶ್ವವಿದ್ಯಾಲಯಗಳಿಗೆ ಸಮರ್ಥ ವ್ಯಕ್ತಿಯನ್ನ ಕುಲಪತಿ ಸ್ಥಾನಕ್ಕೆ ಆಯ್ಕೆ ಮಾಡುವ ನಿಟ್ಟಿನಲ್ಲಿ ದಿಟ್ಟತನ ಪ್ರದರ್ಶಿಸಲು ಸಮಿತಿ ಒತ್ತಾಯಿಸುತ್ತದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಪ್ರೊಫೆಸರ್ ಆರ್.ಕೆ. ಹುಡುಗಿ, ಪ್ರೊಫೆಸರ್ ಬಸವರಾಜ್ ಕುಮನೂರ್, ಪ್ರೊಫೆಸರ್ ಬಸವರಾಜ್ ಗುಲ್ಶೆಟ್ಟೆ, ಡಾಕ್ಟರ್ ಮಾಜಿದ್ ಗಾದಿ, ಮನೀಶ್ ಜಾಜು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಾವು ಸರ್ಕಾರದ ಆಗ್ರಹ ಮಾಡ್ತೀವಿ, ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕೇತರ ನೇಮಕಾತಿಯಲ್ಲಿ ಪಾರದರ್ಶಕ ಮಾನದಂಡ ಅನುಸರಿಸಿ ಒಂದು ಗುಣಮಟ್ಟ ಹೆಚ್ಚು ಮಾಡುವುದು ಬಹಳ ಅತಿ ಅವಶ್ಯ. ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸಬೇಕಾದ್ರೆ ಇದರಲ್ಲಿ ಈ ನೇಮಕಾತಿಗಳಲ್ಲಿ ಪಾರದರ್ಶಕತೆ ಇರಬೇಕು, ಸಾಮಾಜಿಕ ನ್ಯಾಯ ಇರಬೇಕು, ಮುಖ್ಯವಾಗಿ ಅರ್ಹತೆ ಇರಬೇಕು. ಇದನ್ನು ಗಮನದಲ್ಲಿಟ್ಟುಕೊಂಡು ನೇಮಕಾತಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಸರ್ಕಾರಕ್ಕೆ ವಿಶೇಷವಾಗಿ ಆಗ್ರಹಿಸುತ್ತದೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯ 4.5 ದಶಕಗಳ ಹಿಂದೆ ತನ್ನದೇ ಆದ ಶ್ರೀಮಂತ ಘನತೆ ಮತ್ತು ಇತಿಹಾಸದಲ್ಲಿರುವಂಥ ವಿಶ್ವವಿದ್ಯಾಲಯ ಇದೆ. ಈ ಒಂದು ವಿಶ್ವವಿದ್ಯಾಲಯ ಘನತೆ ಕಡಿಮೆಯಾಗಲು ಮುಖ್ಯ ಕಾರಣ ಅಂತಲೂ ಸಕಾಲಕ್ಕೆ ನೇಮಕಾತಿಗಳಾಗಿಲ್ಲ ಮತ್ತು ಬೇರೆ ಬೇರೆ ಕಾರಣಗಳಿಂದಲೂ ಸಹ ಇದರ ಘನತೆ ಎನ್ನುವುದರ ಅಸ್ತಿತ್ವವನ್ನು ಕಳೆದುಕೊಂಡಿದ್ದು ನಾವು ಬಹಳ ದುಃಖದ ವಿಷಯ. ಈ ದುಃಖದ ವಿಷಯಕ್ಕೆ ಸಂಬಂಧಪಟ್ಟಾಗ ನಾವು ಬಹಳಷ್ಟು ಸಹ ಆಗ್ರಹ ಮಾಡಿದ್ದೀವಿ. ಇದಕ್ಕೆ ಪೂರಕವಾಗಿ ನಮ್ಮ ಭಾಗದಲ್ಲಿ ಹುಟ್ಟಿ ಸುಮಾರು 4 ದಶಕಗಳಿಂದ ಇವತ್ತು ರಾಜಕೀಯದಲ್ಲಿದ್ದ ರಾಷ್ಟ್ರ ಮಟ್ಟದಲ್ಲಿ ಯಶಸ್ವಿ ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ಜಯದೇವ್ ಆಸ್ಪತ್ರೆ ಉದ್ಘಾಟನಾ ಸಮಾರಂಭದಲ್ಲಿ ಬಹಳ ಕಳಕಳಿಯಿಂದ ಹೇಳಿದರು, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಒಂದು ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಗೆ ಮಾಡಲಿಕ್ಕೆ ಏನದೆಲ್ಲ ಇಲ್ಲಿ ನೇಮಕಾತಿಗಳು ಮಾಡಬೇಕು. ಆದರೆ ಈಗ ನೇಮಕಾತಿ ಪ್ರಕ್ರಿಯೆ ಆರಂಭ ಆಗಿದೆ. ಸರ್ಚ್ ಕಮಿಟಿಗಳನ್ನು ಸಹ ವಿಶ್ವವಿದ್ಯಾಲಯ ಕುಲಪತಿಗಳ ನೇಮಕಾತಿಗೆ ಕಮಿಟಿಗಳನ್ನು ನಿರ್ಮಾಣ ಆಗಿಲ್ಲ. ಬಹಳಷ್ಟು ಜನ ಶಿಫಾರಸು ಮಾಡ್ತಾ ಇದ್ದಾರೆ, ನಮಗೆ ಮಾಡ್ರಿ ಅಂತೇಳಿ ವಶಲನ್ನು ಹಚ್ತಾ ಇದ್ದಾರೆ. ಮುಲಾಜಿ ಇವೆಲ್ಲ ನಡಿಬಾರ್ದು, ಯಾವುದು ಮುಲಾಜಿ ಒಳಗಾಗಬಾರ್ದು, ನಿಷ್ಠುರವಾಗಿ ಅನ್ನೋದೆಲ್ಲ ಕುಲಪತಿ ನೇಮಕ ಆಗಬೇಕು. ಈಗ ಗುಲ್ಬರ್ಗಾ ವಿಶ್ವವಿದ್ಯಾಲಯ, ರಾಯಚೂರು ವಿಶ್ವವಿದ್ಯಾಲಯ, ಬಿಜಾಪುರ ವಿಶ್ವವಿದ್ಯಾಲಯ, ಧಾರವಾಡ ವಿಶ್ವವಿದ್ಯಾಲಯ, ಬೆಂಗಳೂರು ವಿಶ್ವವಿದ್ಯಾಲಯ ಮತ್ತು ಮೈಸೂರು ಸಂಗೀತ ವಿಶ್ವವಿದ್ಯಾಲಯ, ಈ ರೀತಿ 6 ವಿಶ್ವವಿದ್ಯಾಲಯಗಳಿಗೂ ಕುಲಪತಿಗಳ ನೇಮಕಾತಿ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ನಮ್ಮ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಸಮಸ್ಯೆ ಬಗ್ಗೆ ನಾವು ವಿಶೇಷ ಒತ್ತು ಹೇಳ್ತೀವಿ. ಈ ಗುಲ್ಬರ್ಗಾ ವಿಶ್ವವಿದ್ಯಾಲಯಕ್ಕೆ ಒಳ್ಳೆಯ ಕುಲಪತಿ ಬಂದ್ರೆ ಅರ್ಧ ಸಮಸ್ಯೆ ಇದೆ.